ನಿಮ್ಗೆ ಇಷ್ಟು ಜನ ಫೀಮೇಲ್ ಫ್ಯಾನ್ಸ್ಗಳು ಇದ್ದಿದ್ದು ಮೇಡಮ್ ಏನನ್ನೋರು ಅವಾಗ? ಸರ್ ದೊಡ್ಡ ಪ್ರಾಬ್ಲಮ್ ಸರ್ ಅದು. ಅದೇನಾಯ್ತಂದ್ರೆ ಒಂದಿನ ನೋಡಿದ್ರೆ ಮನೇಲಿ ಹೊಸದಾಗಿ ಮದುವೆ ಆಗಿ ಬಂದಿದ್ದಲ್ಲ ನನ್ನ ಮಗಳು ನಿಮ್ಮ ಜೊತೆಲಿ ಇರಲ್ಲ ಅಂತ ಹೇಳಿದ್ರು. ನಿಮ್ಮ ಮಗಳಿಗೆ ಏನಾದ್ರು ಮಾಡಿದ್ದೀನಿ ನಾನು? ಬಡ್ದಿದ್ದೀನ ಎಷ್ಟೇ ಕುಡಿದು ಏನಾದರೂ ಅಂದಿದ್ದೀನ? ಏನಂತ ಸಂಪಾದನೆ ಮಾಡಿ ತಂದು ಅವ್ರ ಕೈಲಿ ಕೊಡ್ತಾ ಇದ್ದೀನಲ್ಲ, ಅದೆಲ್ಲ ಸರಿ ಇದೆ ಹಳೆ ಅಂದರೆ. ಅದು ಇದು ತುಂಬ ಕಷ್ಟ ಆಗ್ತಾ ಇದೆ. ಅವ್ರು ಇನ್ನೊಂದು ಮದುವೆ ಆಗಬಾರ್ದು. ಅಯ್ಯಯ್ಯ ಇನ್ನೊಂದು ಮದುವೆ, ನಿನ್ನ ಮಾಡ್ಕೊಂಡಿದ್ದ ಸಾಕಾಗಿದೆ, ಇನ್ನೊಂದು ಮದುವೆ ಅಂತ ಅವಾಗ ಪ್ರಾಮಿಸು, ಎರಡನೇ ಮದುವೆ ಆಗಲ್ಲ ಅಂತ ಪ್ರಾಮಿಸ್ ಮಾಡಿ ಇವತ್ತು ಅದುವರೆಗೂ ಅದು ಹೆಣ್ಣು ಮಕ್ಳಿಗೆಲ್ಲ ಅಣ್ಣ ಆಗ್ಬಿಟ್ರಿ ನೀವು ಪಿಕ್ಚರ್ ಆದ್ಮೇಲೆ. ಸರ್ ನಿಮ್ಗೆ ಗೊತ್ತಿಲ್ಲ, ತವರಿನ ತೊಟ್ಲು ಸೂಪರ್ ಡೂಪರ್ ಹಿಟ್ ಆಯಿತು. ಕರ್ನಾಟಕದ ಅಣ್ಣ ಚರಣ್ ರಾಜ್, ನಮ್ಮೆಲ್ಲರ ಅಣ್ಣ ಚರಣ್ ರಾಜ್ ಅಂತ ತಿರ್ಸೋರು ಸರ್. ನಾನು ಹೋಗಿ ಕೇಳಿದ್ವಿ, ಏನಮ್ಮ ಆಯ್ತು ನಿಮಗೆ, ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಅಂದರೆ. ಇಲ್ಲ ಅಣ್ಣ ತವರಿನ ತೊಟ್ಲು ನೋಡಿದ್ವಿ, ನಿಮ್ಮಂಥ ಅಣ್ಣ ಪ್ರತಿಯೊಂದು ಮನೆಗೂ ಹುಟ್ಟಬೇಕಣ್ಣ ಅಂತ ಹೇಳಿದ್ರು. ಎಂಥ ಮಾತು ಸರ್. ಮಾತು